ರಾಜ್ಯ ಕಾಂಗ್ರೆಸ್ ಸರ್ಕಾರದ ತೈಲ ಬೆಲೆ ಏರಿಕೆ ಖಂಡಿಸಿ ಭಟ್ಕಳದಲ್ಲಿಂದು ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ಬಿನಾಯಕ್ ಮಾತನಾಡಿ, ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಏಕಾಏಕಿ ಪೆಟ್ರೋಲ್ ಡೀಸೆಲ್ ಬೆಲೆ ಅಷ್ಟೇ ಅಲ್ಲ, ಆಹಾರ ಸಾಮಗ್ರಿಗಳ ಮೇಲೆ 3 ಪಟ್ಟು ಜಾಸ್ತಿ ಮಾಡಿದ್ದು, ಇದರಿಂದ ಸಾಮಾನ್ಯ ಜನರು, ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತೊಲಗುವ ತನಕ ಮತ್ತು ರಾಜ್ಯಾದ್ಯಂತ ತೈಲ ಬೆಲೆ ಇಳಿಸುವವರೆಗೂ ನಿರಂತರ ಹೋರಾಟ ನಡೆಯಲಿದೆ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಹೋರಾಟವಾಗಿರದೆ ಮುಂದಿನ ಹಂತದ ಹೋರಾಟಗಳಲ್ಲಿ ಸಾರ್ವಜನಿಕರು ಭಾಗಿಯಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ತೊಲಗಿಸುವಲ್ಲಿ ಸಹಕರಿಸಬೇಕೆಂದು ಕರೆ ನೀಡಿದರು. ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಇತಿಹಾಸ ಕಾಣದೇ ಇರ್ತಕ್ಕಂಥ ಇವತ್ತು ಜಾಸ್ತಿ ಮಾಡದೇ ಇರ್ತಕ್ಕಂಥ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್, ಕೇವಲ ಪೆಟ್ರೋಲ್ ಡೀಸೆಲ್ ಅಲ್ಲ, ಇದಾಗಿರ್ಬೋದು. ಇವತ್ತು ಸಾಮಾನ್ಯರಿಗಿಂತ ಬಾಂಡ್ ಪೇಪರ್ 100 ರೂಪಾಯಿದಿಂದ ಇವತ್ತು 500 ರೂಪಾಯಿಗೆ ಮಾಡುವಂತ ಕೆಲಸ ಇವತ್ತು ಈ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಮಾಡುವಂತ ಕೆಲಸ ಮಾಡಿದೆ. ಇವತ್ತು ಕೇವಲ ಅದೊಂದಲ್ಲ, ಅಬಕಾರಿ ಶುಲ್ಕ ಆಗಿರ್ಬೋದು. ಇವತ್ತು ಬಾಂಡ್ ಪೇಪರ್ ಇವತ್ತು 100 ರೂಪಾಯಿ ಸಿಗ್ತಕ್ಕಂಥ ಬಾಂಡ್ ಪೇಪರ್ ಇವತ್ತು 500 ರೂಪಾಯಿ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆ ಇವತ್ತು ಸಪರೇಟ್ ಮಾರ್ಗಸೂಚಿ 3 ಪಟ್ಟು ಮಾಡುವಂತ ಕೆಲಸ ಮಾಡಿದ್ದಾರೆ. ಸಾಮಾನ್ಯರಿಗೆ ಸಿಗುವಂತ ಕರೆಂಟ್ ಟಿಸಿ ಎಲ್ಲಾ ಯಾವ ಸರ್ಕಾರ ಬಂದ್ರು ಕೇವಲ 10,000 ರೂಪಾಯಿ ಇಂದ ಟಿಸಿ ಸಿಗುವಂತ ಕೆಲಸ ಬಡ ರೈತರಿಗೆ ಮಾಡ್ತಾ ಇತ್ತು. ಇವತ್ತು ಬಡ ರೈತರಿಗೆ 3 ತುಂಬುವಂತ ಕೆಲಸ ಇವತ್ತು ಭ್ರಷ್ಟ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಉದಾಹರಣೆ ಅಲ್ಲ. ಇವತ್ತು ಎಲ್ಲ ಬೆಲೆ ಏರಿಕೆಯನ್ನು ಮಾಡುವಂತ ಕೆಲಸ ಮಾಡಿದ್ದಾರೆ. ಈ ಸರ್ಕಾರ ಯಾವ ದಿವಸ ಬಂತು? ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಗೋವಿಂದ್ ನಾಯಕ್, ಮಂಡಲಾಧ್ಯಕ್ಷ ಲಕ್ಷ್ಮೀನಾರಾಯಣ್, ಮಹಿಳಾ ಮೋರ್ಚಾ ಉಪಾಧ್ಯಕ್ಷ ಶಿವಾನಿ ಶಾಂತರಾಮ್, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್, ಕಾರ್ಯದರ್ಶಿ ಶ್ರೀನಿವಾಸ್ ನಾಯಕ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ವರದಿ ಲೋಕೇಶ್ ನಾಯಕ್, ಪಿವಿಸಿ ನ್ಯೂಸ್.